सनो वेरी गुड मॉर्निंग। आज आपका रिजल्ट है, जाना है, उठ जाओ। आर यू एक्साइटेड फॉर योर रिजल्ट? ओके। गीजर ऑन ಮಾಡಿ। ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಇವತ್ತಂತೂ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ನನ್ನ ಚಿಕ್ಕ ಮಗುಂದು ರಿಸಲ್ಟ್ ಇದೆ. ಸೊ 10:15ಗೆಲ್ಲ ಹೋಗ್ಬಿಡ್ಬೇಕು, ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ನನ್ನ ಚಿಕ್ಕ ಮಗನ್ನ ಎಬ್ಸಿದೆ ನಾನು. ಅವನು ನೋಡಿದ್ರೆ ಹೋಗಂತ ಹೇಳಿಬಿಟ್ಟು ಮಲ್ಕೊಂಡ್ಬಿಟ್ಟ. ಮತ್ತೆ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ಕೊತಾ ಇದ್ದೀನಿ. ಎಲ್ಲ ಕೆಲಸ ಮಾಡಿ ಮುಗಿಸಿ ಆಮೇಲೆ ಅವನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಸ್ಕೂಲ್ಗೆ ಹೋಗಿ PTMನ ಅಟೆಂಡ್ ಮಾಡ್ತೀವಿ. ನಮ್ಮ ಯಜಮಾನ್ರು ಬೇರೆ ಊರಲ್ಲಿಲ್ಲ, ನಾನೇ ಕರ್ಕೊಂಡು ಹೋಗಬೇಕು. ಅದಕ್ಕೆ ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಮನೆ ಕೆಲಸ ಮಾಡ್ದಿರ ಗಲೀಜಾಗಿ ಬಿಟ್ಬಿಟ್ಟು ಹೋಗೋದಕ್ಕೆಲ್ಲ ರೂಢಿ ಇಲ್ಲ. ಯಾವಾಗ ನಾವು PTMಗೆ ಆಗಿರ್ಬೋದು, ಬೆಳಗ್ಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡೇ ಹೋಗ್ತೀನಿ. ಯಾಕಂದರೆ ಮತ್ತೆ ನಾವು ಮನೆಗೆ ಬಂದಮೇಲೆ ಟಯರ್ಡ್ ಆಗಿರ್ತೀವಿ, ಮತ್ತೆ ಎಲ್ಲ ಕೆಲಸ ಮಾಡೋದಕ್ಕೂ ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಬೇಗನೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಾನು ಆಚೆ ಹೋಗೋದು. ಈ ಥರ ಎಲ್ಲ ಕೆಲಸ ಮಾಡಿ ಮುಗಿಸಿ ಆಚೆ ಹೋದರೆ ಸ್ವಲ್ಪ ರಿಲ್ಯಾಕ್ಸಾಗಿ ನಾವು ಫೀಲ್ ಮಾಡ್ತೀವಿ. ಯಾಕಂದರೆ ನಮಗೆ ಟೆನ್ಷನ್ ಇರಲ್ಲ, ಮತ್ತೆ ಮನೆಗೆ ಹೋಗ್ಬಿಟ್ಟು ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಬಂದಮೇಲೆ ಆರಾಮಾಗಿ ರೆಸ್ಟ್ ತೊಗೋಬೋದು. ಆ್ಯಕ್ಚುಲಿ ನಮ್ಮ ಯಜಮಾನ್ರು ಏನಾದರೂ ಊರಲ್ಲಿ ಇದ್ದಿದ್ರೆ ಅವರು PTM ಅಟೆಂಡ್ ಮಾಡ್ತಾಯಿದ್ರು ನನ್ನ ಜೊತೆ. ಯಾಕಂದರೆ ಅವ್ರಿಗೂ ತುಂಬ ಇಷ್ಟ ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಕಳು PTM ಎಲ್ಲ ಅಟೆಂಡ್ ಮಾಡೋದು, ಮತ್ತು ಟೀಚರ್ಸ್ ಹತ್ರ ಮಕ್ಕಳ ಬಗ್ಗೆ ಫೀಡ್ಬ್ಯಾಕ್ ತಗೊಳ್ಳೋದು ಎಲ್ಲ ತುಂಬ ಇಷ್ಟ. ನಾವು PTMಗೆ ಹೋದರೆ ಸುಮ್ಮನೆ ಹೋಗ್ಬಿಟ್ಟು ಅಕಾಡೆಮಿಕ್ ರಿಸಲ್ಟ್ಸ್ ಎಲ್ಲ ನೋಡ್ಕೊಂಡು ಬರಲ್ಲ. ನಾವು ಓವರಾಲ್ ಮಕ್ಕಳ ಪರ್ಸ್ನಾಲಿಟಿ ಬಗ್ಗೆ ಟೀಚರ್ಸ್ ಹತ್ರ ಮಾತಾಡ್ತೀವಿ. ಯಾವ ಥರ ಅವರು ಹೆಂಗಿದ್ದಾರೆ, ಪಾಸಿಟಿವು ನೆಗೆಟಿವು ಎಲ್ಲನೂ ಕೇಳ್ತೀವಿ. ಆ ಥರ ಕೇಳಿದಾಗ ಟೀಚರ್ಸೂ ಹೇಳ್ತಾರೆ, ಇದರಲ್ಲಿ ನೆಗೆಟಿವ್ ಆಗಿದ್ದಾನೆ, ಇದರಲ್ಲಿ ಪಾಸಿಟಿವ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ನಾವೂ ಮನೆಯಲ್ಲಿ ಅವ್ರಿಗೆ ಕೌನ್ಸ್ಲಿಂಗ್ ಕೊಡ್ತೀವಿ. ನಾನು ನೋಡ್ದಂಗೆ ಕೆಲವು ಪೇರೆಂಟ್ಸು ಮಕ್ಕಳ ಬಗ್ಗೆ ಏನಾದರೂ ನೆಗೆಟಿವ್ ಫೀಡ್ಬ್ಯಾಕ್ ಸಿಕ್ಬಿಟ್ರೆ ಆಕ್ಸೆಪ್ಟೇ ಮಾಡಲ್ಲ, ಯಾವಾಗಲೂ ನಮ್ಮ ಮಕ್ಕಳೇ ಸರಿ ಅಂತ ಹೇಳ್ತಾರೆ. ಸೊ ನಾವಿಬ್ಬರು, ನಾನು ನಮ್ಮ ಯಜಮಾನ್ರು ಆ ಥರ ಎಲ್ಲ ಟೀಚರ್ಸ್ ಏನೇ ಒಂದು ಹೇಳಿದ್ರು ನಾವು ಅದ್ರ ಮೇಲೆ ಒಂದು ಅಬ್ಸರ್ವೇಷನ್ನ ಇಡ್ತೀವಿ. ಫಸ್ಟ್ PTMಲ್ಲಿ ಯಾವ ಥರ ಫೀಡ್ಬ್ಯಾಕ್ ಸಿಕ್ತು, ಆಮೇಲೆ ನೆಕ್ಸ್ಟ್ ಯಾವ ಥರ ಸಿಕ್ತು, ಓವರಾಲ್ ಎಲ್ಲ PTMಲ್ಲಿ ಪಾಸಿಟಿವ್ ನೆಗೆಟಿವ್ ಏನೇನು ಹೇಳ್ತಾರೆ ಅದ್ರ ಮೇಲೆ ಎಲ್ಲನೂ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಮತ್ತು ನಾವೂ ಮನೆಯಲ್ಲಿ ಮಕ್ಕಳ ಜೊತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ಮಕ್ಕಳ ಮೇಲೆ ಒಳ್ಳೆ ಪ್ರಭಾವ ಬೀಳುತ್ತೆ. ನಾವೇ ಪೇರೆಂಟ್ಸ್ ಆಗಿಬಿಟ್ಟು ಮಕ್ಕಳ ಮುಂದೆ ನೆಗೆಟಿವ್ ಆಗಿ ಸ್ಕೂಲ್ ಬಗ್ಗೆ ಟೀಚರ್ಸ್ ಬಗ್ಗೆ ಮಾತಾಡಿದ್ರೆ ಅವರೆಲ್ಲನೂ ಕ್ಯಾಶುವಲ್ ಆಗಿ ತಗೊಳ್ತಾರೆ. ಟೀಚರ್ಸ್ಗೆ ಮತ್ತು ಸ್ಕೂಲ್ಗೆ ರೆಸ್ಪೆಕ್ಟೇ ಕೊಡಲ್ಲ. ಎಷ್ಟೇ ಸ್ಕೂಲ್ ನಾವು ಬದಲಾವಣೆ ಮಾಡಿದ್ರೂ ಅವ್ರದ್ದು ಬಿಹೇವಿಯರ್ ಆ ಥರನೇ ಇರುತ್ತೆ. ಯಾಕಂದರೆ ಪೇರೆಂಟ್ಸ್ ಆಗಿ ನಾವೇ ಅವ್ರಿಗೆ ಕೆಟ್ಟದನ್ನು ಕಳಿಸ್ತೀವಿ. ಸೊ ಆದ್ದರಿಂದ ಯಾವಾಗಲೂ ರೆಸ್ಪಾನ್ಸಿಬಲ್ ಆಗಿ ಮಕ್ಕಳ ಜೊತೆ ಬಿಹೇವ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ನಿಜಾರ मैम फर्स्ट कार्नेशन मनकीरत सिंह दीवान। मनकीरत सिंह मैम, मनकीरत, हाँ जी। पापा का कॉल आ रही है। चलो आगे दिखाइए सनी, आपका फेस दिखाए एक बार। एक बार टर्न तो कर सनी इस तरह। थैंक यू सो मच मैम, थैंक यू सो मच. Best wishes, do well. And you know your new teacher's name? Kavita. What is the name of the Yeah, he's very smart. Yeah, thank you so much ma'am. ಸೊ ಫೈನಲಿ ಮಗಂದು ರಿಸಲ್ಟ್ ಸಿಕ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಎಲ್ಲ ಸಬ್ಜೆಕ್ಟಲ್ಲಿನೂ ಎ ತಗೊಂಡಿದ್ದಾನೆ. ಈ ಒಂದು ಗ್ರೇಡಿಂಗ್ ಸಿಸ್ಟಮ್ ಅಂದರೆ ಎ ಅಂದರೆ 90ಇಂದ 95ವರೆಗೂ. ನಾನಂತೂ ತುಂಬ ಖುಷಿಪಟ್ಟೆ. ಯಾಕಂದರೆ ನನ್ನ ಮಗ ಓದೋದ್ರಲ್ಲೇ ಅಲ್ಲ, ಎಲ್ಲ ಆ್ಯಕ್ಟಿವಿಟೀಸಲ್ಲಿನೂ 100% ಕೊಡ್ತಾನೆ. ಡ್ಯಾನ್ಸಲ್ಲಂತೂ ಎತ್ತಿದ ಕೈ. ಈ ಸಲ ಇವ್ರದ್ದು ಆ್ಯನ್ಯುವಲ್ ಫಂಕ್ಷನ್ ಇತ್ತು, ಅದರಲ್ಲಂತೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಎಲ್ಲನೂ ಇವನಿಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅದ್ರ ಜೊತೆ ಕ್ರಾಫ್ಟ್ ವರ್ಕೆಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾನೆ. ಮತ್ತು ಮನೇಲಿ ಓದೋದು ಸ್ವಲ್ಪ ಕಡಿಮೆನೇ. ಮಲ್ಕೊಳ್ಳೋದು ಮುಂಚೆ ಹೋಮ್ವರ್ಕ್ ಮಾಡ್ತಾನೆ.
ಅಷ್ಟು ಮಾಡಿದ್ರೂ ತುಂಬ ಚೆನ್ನಾಗಿ ಎಲ್ಲನೂ ಜ್ಞಾಪಕ ಇಟ್ಕೊಂಡು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ನಾನಂತೂ ತುಂಬ ಖುಷಿಪಟ್ಟೆ. ಅವ್ರ ಮ್ಯಾಮ್ಗಂತೂ ಇವನು ಫೇವ್ರೇಟು. ಇವ್ನು ಮಾತಾಡೋ ರೀತಿ ಎಲ್ಲನೂ ಮ್ಯಾಮ್ ತುಂಬ ಅಡೋರ್ ಮಾಡ್ತಾರೆ. ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿದ್ದಾರಲ್ಲ, ಪರ್ಸ್ನಲ್ಲಾಗಿಯೂ ಮ್ಯಾಮ್ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಸಾಯಂಕಾಲ 7 ಗಂಟೆ ಆಗ್ತಾ ಇದೆ ಇವಾಗ. ಮಕ್ಕಳು ಆ್ಯಸ್ ಯೂಶ್ವಲ್ ಪಾರ್ಕ್ಗೆ ಹೋಗಿದ್ದಾರೆ 5 ಗಂಟೆಗೆ. ಇವಾಗ ಬಂದುಬಿಡ್ತಾರೆ. ಸೊ ಅವ್ರು ಬರೋಕ್ಕೆ ಮುಂಚೆನೇ ನಾನು ಡಿನ್ನರ್ಗೆಲ್ಲನೂ ರೆಡಿ ಮಾಡ್ಕೊಂಡು ಇಟ್ಬಿಟ್ಟಿದ್ದೀನಿ. ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಮತ್ತು ನನ್ನ ಚಿಕ್ಕ ಮಗನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಪನ್ನೀರನ್ನ ಮಾಡಿಕ್ಕಿದ್ದೀನಿ. ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಟೊಮೆಟೋಸ್ ಇರಲಿಲ್ಲ. ಟೊಮೆಟೋಸ್ ಹಾಕ್ದಿರ ಕರ್ಡ್ ಹಾಕ್ಬಿಟ್ಟು ಪನ್ನೀರನ್ನ ಮಾಡಿದ್ದೀನಿ. ನಾನು ಈ ಥರ ಫಸ್ಟ್ ಟೈಮ್ ಮಾಡಿರೋದು. ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಟೊಮೆಟೋಸ್ದು ಬೇರೆ ರುಚಿ ಇರುತ್ತೆ, ಕರ್ಡ್ ಹಾಕಿದ್ರೆ ಯಾವುದೇ ಗ್ರೇವಿಯಲ್ಲಿ ರುಚಿ ಬೇರೆ ಥರ ಇರುತ್ತೆ. ಫಸ್ಟ್ ಟೈಮ್ ನಾನು ಕರ್ಡ್ ಹಾಕಿ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗನಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಸ್ವಲ್ಪ ಯೆಲ್ಲೋ ಕಲರ್ ಬಂದಿದೆ, ಯಾಕಂದರೆ ಇದರಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಖಾರದ ಪುಡಿ ಸ್ವಲ್ಪ ಕಡಿಮೆನೇ ಹಾಕಿರೋದು ಮತ್ತು ಎಂಡಲ್ಲಿ ಸ್ವಲ್ಪ ಚಿಕನ್ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಸುಮ್ಮನೆ ಹಂಗೆ ಟ್ರೈ ಮಾಡಿದೆ, ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿರಲಿಲ್ಲ. ಬಟ್ ಅಟ್ ದಿ ಎಂಡ್ ಚೆನ್ನಾಗಿ ಬಂದಿದೆ. ತಿಕ್ಕಾದ ಗ್ರೇವಿ. ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತೀನಿ. ಹಿಟ್ಟು ಆಲ್ರೆಡಿ ಕಲಸಿಕ್ಬಿಟ್ಟಿದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಬೆಳಿಗ್ಗೆ 5 ಗಂಟೆಗೆಲ್ಲ ನಮ್ಮ ಯಜಮಾನ್ರು ಡೆಲ್ಲಿಯಿಂದ ಬಂದುಬಿಟ್ಟಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಇವಾಗ ಮಕ್ಕಳಿಗೆ ನೇಲ್ ಕಟ್ ಮಾಡ್ತಾ ಇದ್ದಾರೆ. ಇಬ್ಬರೂ ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಒಳ್ಳೆ ಪ್ಲ್ಯಾನ್ ಇದೆ ಮಕ್ಕಳಿಗೆ ಔಟಿಂಗ್ ಕರ್ಕೊಂಡು ಹೋಗೋದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತಿನ್ನಿಸ್ಬಿಟ್ಟಿದ್ದೀನಿ. ನಂದು ಕೆಲಸ ಕಿಚನ್ದೆಲ್ಲ ಇದೆಲ್ಲ ಅದೆಲ್ಲ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರಾಗಿ ಸ್ನಾನ ಮಾಡಿಬಿಟ್ಟು ಬಂದಮೇಲೆ ರೆಡಿ ಆಗಿಬಿಟ್ಟು ನಾವು ಹೋಗ್ತೀವಿ ಆಚೆ. ಸೊ ನೋಡಿ, ಬೇಗ ರೆಡಿಯಾಗಿ ಆಚೆ ಬಂದುಬಿಟ್ಟಿದ್ದೀವಿ. ಆ್ಯಕ್ಚುಲಿ ನಮ್ಮ ಯಜಮಾನ್ರು ತುಂಬ ಖುಷಿಪಟ್ಟರು ನನ್ನ ಮಗಂದು ರಿಸಲ್ಟ್ ನೋಡಿಬಿಟ್ಟು. ಅವನಿಗೆ ಟ್ರೀಟ್ ಕೊಡಬೇಕಂತಲೇ ಹೇಳ್ಬಿಟ್ಟು ಈ ಥರ ಸುಮ್ಮನೆ ಔಟಿಂಗ್ನ ಪ್ಲ್ಯಾನ್ ಮಾಡಿದ್ವಿ. ನಾನು ಆ್ಯಕ್ಚುಲಿ ಪಾರ್ಕ್ಗೆ ಹೋಗೋಣ, ಇಲ್ಲಿ ರೋಸ್ ಗಾರ್ಡನ್ನು ಮತ್ತು ರಾಕ್ ಗಾರ್ಡನ್ ಅಂತ ದೊಡ್ಡ ಪಾರ್ಕ್ ಇದೆ. ಮನೇಲಿ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ಹೋಗಿ ಪಾರ್ಕಲ್ಲಿ ಕುತ್ಕೊಂಡು ತಿಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಬಟ್ ನಮ್ಮ ಯಜಮಾನ್ರು ಬೇಡ ಅಂತ ಹೇಳಿದ್ರು. ಯಾಕಂದರೆ ಬಿಸಿಲು ಕಾಲ ಶುರು ಆಗಿಬಿಟ್ಟಿದೆ ಅಲ್ಲ, ಮಧ್ಯಾಹ್ನದ ಹೊತ್ತು ಅಷ್ಟು ಚೆನ್ನಾಗಿರಲ್ಲ, ಬೆಳಗ್ಗೆ ಇಲ್ಲಾಂದರೆ ಸಾಯಂಕಾಲದ ಹೊತ್ತು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಮೂವಿ ಟಿಕೆಟ್ನ ಬುಕ್ ಮಾಡಿದ್ದಾರೆ. ಅವ್ರಿಗೆ ಮೂವಿ ನೋಡೋದು ತುಂಬ ಶಾಕೀನು. ಮಕ್ಳಿಗೂ ಅವ್ರ ಜೊತೆ ಕುತ್ಕೊಂಡು ಮೂವಿ ನೋಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅವರು ಮೂವಿ ಟಿಕೆಟ್ ಬುಕ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಲಂಚ್ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ಗರ್ ಕಿಂಗ್ಗೆ ಬಂದಿದ್ದೀವಿ. ಇಲ್ಲಿನ ಮಿಲ್ಕ್ ಶೇಕು ಮತ್ತು ಫ್ರೆಂಚ್ ಫ್ರೈಸು ಮಕ್ಕಳಿಗೆ ಇಷ್ಟ ಆಗುತ್ತೆ. ಫ್ರೆಂಚ್ ಫ್ರೈಸಲ್ಲಿ ಅದೇನೋ ಕ್ರೀಮೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಮಕ್ಳಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಅಲ್ಲ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ನನಗಂತೂ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಆ ಥರ ಡಿಮ್ಯಾಂಡ್ ಏನೂ ಇಲ್ಲ. ಏನೇ ಒಂದು ಅವ್ರು ಆರ್ಡ್ರ್ ಮಾಡಿದ್ರೂ ಸುಮ್ಮನೆ ಕುತ್ಕೊಂಡು ತಿಂತಾ ಇರ್ತೀನಿ. ಇನ್ಫ್ಯಾಕ್ಟ್ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇರ್ತೀನಿ, ತುಂಬ ಎಕ್ಸ್ಪೆನ್ಸಿವ್ ಬರ್ಗರ್ಸ್ ಎಲ್ಲ ಆರ್ಡ್ರ್ ಮಾಡಬೇಡ್ರಿ, ನನಗೋಸ್ಕರ ತುಂಬ ಚೀಪಾಗಿರೋದು, ಕಡಿಮೆ ಬೆಲೆ ಇರೋದು ಆರ್ಡ್ರ್ ಮಾಡಿರಿ, ಅದರಿಂದನೇ ನಾನು ಹೊಟ್ಟೆ ತುಂಬಿಸ್ಕೊಂಡು ಬಿಡ್ತೀನಿ ಅಂತ ಹೇಳಿದ್ರೆ ಅವರು ಬೈತಾ ಇರ್ತಾರೆ. ಎಲ್ಲ ಟೇಸ್ಟ್ ಮಾಡ್ತಾ ಇರೋ, ಒಂದೇ ಒಂದು ರಿಪೀಟ್ ಮಾಡ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನೇ ನನಗೂ ಆರ್ಡರ್ ಮಾಡ್ತಾರೆ. गाइस आज हम अभी बर्गर किंग के अंदर आए हैं पूरी फैमिली, और आज कर रहे हैं सनी के रिजल्ट की जो मार्क्स लाया है, जो ग्रेड लाया है, उसकी पार्टी सेलिब्रेशन। और सनी को बर्गर किंग पसंद है ना, तो सनी का फेवरेट प्लेस है। फेवरेट नहीं, मेरा अच्छा तो बर्गर किंग नहीं है, मैकडोनल्ड है। ये बात सही है, हाँ ये मैकडोनल्ड खाना है, बट बर्गर किंग भी खा लेता है। अभी दिखाता हूँ। एक तो ये चीज़, दूसरा मैं सिटी में अवेलेबल था भी नहीं कई दिनों से, तो मुझे आप वीकेंड आ गया, छुट्टियाँ कंटिन्यू है, तो मैंने कहा चलो आज से सेलिब्रेशन शुरू करते हैं। काफ़ी दिन से पूरा ऑलमोस्ट वीक में बाहर था। अब तो परसों होली है, मेरे को उस चीज़ की एक्साइटमेंट है। इतने ऊँचे आएगा तो ऐसे करता रहिए, ये ऐसे कर देंगे। मूछी दिखे ना, वो करता है ऐसे, आ रहा है, वो करता है दिखाइयो। क्या करता है? हाँ रुको, इधर देखना कि इधर दिखाना, नॉर्मल तरीके से, हाथ मत रखो, मैं जूम कर रहा हूँ। अरे मुँह से दिखा रहे हो ना। ನನ್ನ ಚಿಕ್ಕ ಮಗ ಹೇಳ್ದಂಗೆ ಅವ್ನಿಗೆ ಮೆಕ್ಡೊನಾಲ್ಡ್ಸ್ ಇಷ್ಟ ಅಂತೆ. ನಮ್ಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಬರ್ಗರ್ ಕಿಂಗಲ್ಲಿ ಈ ಚೀಸಿ ಫ್ರೈಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದರೆ ಅವ್ನಿಗೆ ಮೆಕ್ಡೊನಾಲ್ಡ್ಸ್ ಇಷ್ಟ ಅಂತ ಹೇಳ್ಬಿಟ್ಟ. ನಮಗೆ ಒಂಥರ ಬೇಜಾರಾಯಿತು. ಅಯ್ಯೋ, ಮೆಕ್ಡೊನಾಲ್ಡ್ಸ್ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು. ಅದಕ್ಕೂ ಇದಕ್ಕೂ ಏನು ಅಷ್ಟು ವ್ಯತ್ಯಾಸ ಇರಲ್ಲ. ಬಟ್ ಮೆಕ್ಡೊನಾಲ್ಡ್ಸಲ್ಲಿ ಸಾಸ್ಗಳು ಹಾಕಿರ್ತಾರಲ್ಲ, ಅದು ಡಿಫ್ರೆಂಟಾಗಿರುತ್ತೆ. ಇವ್ರ ಸಾಸ್ಗಳೆಲ್ಲ ಸ್ವಲ್ಪ ಸ್ಪೈಸಿಯಾಗಿ ಏನೋ ಒಂದು ಚಟ್ನಿಗಳ ಥರ ಇರುತ್ತೆ. ಅದು ಇವ್ನಿಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಇಲ್ಲಿನ ಫ್ರೆಂಚ್ ಫ್ರೈಸು, ಶೇಕ್ ಎಲ್ಲ ಇವ್ನಿಗೆ ತುಂಬ ಇಷ್ಟ ಆಗುತ್ತೆ.
ಅದನ್ನು ಮಾತ್ರ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾನೆ, ಕುಡಿತಾನೆ. ನನ್ನ ದೊಡ್ಡ ಮಗ ನೋಡಿ ಯಾವ ಥರ ತಿಂತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇವ್ನಿಗೆಲ್ಲನೂ ದೊಡ್ಡದಾಗೇ ಬೇಕು. ಎಲ್ಲಿಗಾದರೂ ಕರ್ಕೊಂಡೋಗಿ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದನ್ನೇ ಆರ್ಡ್ರ್ ಮಾಡ್ತಾನೆ ಮತ್ತು ತುಂಬ ದೊಡ್ಡದಾಗಿರೋದನ್ನೇ ಆರ್ಡ್ರ್ ಮಾಡ್ತಾನೆ. ಚಿಕ್ಕದೆಲ್ಲ ಅವ್ನು ನೋಡೋದೇ ಇಲ್ಲ. ಅದ್ರ ಜೊತೆ ಈ ಫ್ರೆಂಚ್ ಫ್ರೈಸಲ್ಲಿನೂ ತುಂಬ ವೆರೈಟೀಸ್ ಫ್ರೆಂಚ್ ಫ್ರೈಸ್ ಎಲ್ಲ ಇರುತ್ತೆ ಅಲ್ಲ, ಕ್ರೀಮ್ದು, ಚೀಸಿದು ಮತ್ತು ಅದೇನೋ ಖಾರದ್ದೆಲ್ಲ ಹಾಕಿ ಮಾಡ್ತಾರಲ್ಲ, ಅದನ್ನೇ ಆರ್ಡ್ರ್ ಮಾಡ್ತಾನೆ. ಸಿಂಪಲ್ ಆಗಿರೋದನ್ನೇ ಅವ್ನು ತಿನ್ನೋದೇ ಇಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಅಡಿಷ್ನಲ್ ದುಡ್ಡನ್ನು ಕೊಡಬೇಕಾಗುತ್ತೆ ಅಲ್ವಾ. ನಾನು ಹೇಳ್ತೀನಿ ರೆಗ್ಯುಲರ್ ಫ್ರೆಂಚ್ ಫ್ರೈಸ್ ತೊಗೊಳಪ್ಪ ಅಂತ ಹೇಳಿದ್ರೆ, ಬೇಡ ಅಮ್ಮ ನನಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿಸ್ತಾನೆ. ನಮ್ಮ ಯಜಮಾನ್ರು ನಾನು ಹೇಳ್ದಂಗೆ ಅವ್ನು ಬೆಳೀತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತಿನ್ನೋದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡಿಸಲ್ಲ. ಅದು ಬೇರೆ ತಿಂಗಳಿಗೆ 1-2 ಸಲ ಮಾತ್ರನೇ ಈ ಥರ ಮಕ್ಳ ಜೊತೆ ನಾವು ಆಚೆ ಬಂದುಬಿಟ್ಟು ತಿನ್ನೋದು. ಇವತ್ತು ಸ್ಪೆಷಲ್, ಯಾಕಂದರೆ ಮಗಂದು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅವನದೊಂದು ಕಾರಣದಿಂದ ಆಚೆ ಬಂದು ಫಸ್ಟು ಹೊಟ್ಟೆ ತುಂಬ ತಿನ್ನಿಸಿದ್ದಾರೆ ಮಕ್ಳಿಗೆ ಏನು ಬೇಕೋ ಅದು. ದೊಡ್ಡ ಮಗನಿಗೆ ಏನು ಬೇಕಾದರೂ ತಿಂತಾನೆ, ಚಿಕ್ಕ ಮಗನಿಗೆ ಅವ್ನಿಗೆ ಏನು ಬೇಕೋ ಅದನ್ನು ಮತ್ತೇನೂ ತಿನ್ನಿಸ್ತಾನೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ನಿಗೆ ಮೆಕ್ಡಾನಲ್ಡ್ಸ್ಗೆ ಹೋಗಬೇಕಾಗಿತ್ತು. ಸೊ ತಿನ್ನಿಸೋದ್ರಲ್ಲಿ ಮಾತ್ರ ನಮ್ಮ ಯಜಮಾನ್ರು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಏನೂ ಕಾಂಪ್ರಮೈಸ್ ಮಾಡಿಸಲ್ಲ ಮಕ್ಕಳಿಗೆ. ಬೆಳೀತಾ ಇರೋ ಮಕ್ಕಳು ತಿನ್ನಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ. ಮತ್ತು ಮನೆಯಲ್ಲಿ ನಾವು ಏನಾದರೂ ಸಾಮಾನು ತರಿಸಿದ್ರೂ ಕ್ವಾಲಿಟಿ ಫುಡ್ಡನ್ನೇ ಅವ್ರು ನೋಡ್ತಾರೆ. ಎಷ್ಟು ಎಕ್ಸ್ಪೆನ್ಸಿವ್ ಆದ್ರೂ ಅವ್ರು ಆರ್ಡ್ರ್ ಮಾಡ್ತಾರೆ. ನಾನು ಸ್ವಲ್ಪ ಆ್ಯಕ್ಚುಲಿ ಬೆಲೆಗಳನ್ನ ನೋಡ್ತೀನಿ, ಯಾಕಂದರೆ ಒಬ್ಬರೇ ಸಂಪಾದನೆ ಮಾಡೋದು ಅಂತ ನಾನು ಸ್ವಲ್ಪ ಥಿಂಕ್ ಮಾಡ್ತಾ ಇರ್ತೀನಿ. ನಮ್ಮ ಯಜಮಾನ್ರು ಆ ಥರ ಏನೂ ಇಲ್ಲ. ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿದ್ರೂ ಅದ್ರ ಕ್ವಾಲಿಟಿ ಚೆನ್ನಾಗಿದ್ದರೆ ಆರ್ಡ್ರ್ ಮಾಡಿಬಿಡ್ತಾರೆ. ಫ್ರೂಟ್ಸಿಂದ ಹಿಡಿದ್ಬಿಟ್ಟು, ಬೇಳೆಗಳಿಂದ ಹಿಡಿದ್ಬಿಟ್ಟು, ಈ ಎಣ್ಣೆಗಳೆಲ್ಲನೂ ಅವರು ತುಂಬ ಕ್ವಾಲಿಟಿ ನೋಡಿಬಿಟ್ಟೇ ಖರೀದಿ ಮಾಡೋದು. ನಾನು ಕ್ವಾಲಿಟಿ ನೋಡ್ತೀನಿ, ಬಟ್ ಅಟ್ ದಿ ಸೇಮ್ ಟೈಮ್ ನಾನು ಪ್ರೈಸೂ ನೋಡ್ತೀನಿ. ನಮ್ಮಿಬ್ಬರಲ್ಲಿ ಈ ವ್ಯತ್ಯಾಸ ಇದೆ. ಅದರಿಂದ ಒಂದೊಂದು ಸಲ ನಮ್ಮಿಬ್ಬರಿಗೂ ಆರ್ಗ್ಯುಮೆಂಟ್ ಆಗಿಬಿಡುತ್ತೆ. ನಾನು ಆರ್ಗ್ಯುಮೆಂಟ್ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ, ಸಂಪಾದನೆ ಕಡಿಮೆ, ಖರ್ಚು ಮಾತ್ರ ಜಾಸ್ತಿ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ ನನಗೆ, ಟೆನ್ಷನ್ ತೊಗೊತೀನಿ. ಅದಕ್ಕೆ ನಾನು ನಮ್ಮ ಯಜಮಾನ್ರ ಹತ್ರ ಆರ್ಗ್ಯೂ ಮಾಡ್ತಾ ಇರ್ತೀನಿ. ಇಷ್ಟು ಖರ್ಚು ಮಾಡಬೇಡ್ರಿ, ಆಚೆ ಬಂದ್ರೂ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಿರಿ ಅಂತ ಹೇಳಿದ್ರೆ ಅವ್ರಿಗೆ ಅದರಲ್ಲೆಲ್ಲ ಕಾಂಪ್ರಮೈಸ್ ಮಾಡಲ್ಲ. ಅವರು ಏನು ಬೇಕೋ ಅದನ್ನು ತೆಕ್ಕೊಂಡು ಬಿಡ್ತಾರೆ, ತಿಂದುಬಿಡ್ತಾರೆ. ಮಕ್ಳಿಗೂ ಅದೇ ಥರ ರೂಢಿ ಮಾಡಿಸ್ತಾ ಇದ್ದಾರೆ. ಅದರಿಂದ ನನಗೆ ಭಯ ಆಗಿರುತ್ತೆ. ನಾನು ಎಲ್ಲನೂ ಹೇಳ್ಕೊಡ್ತೀನಿ ಇವ್ರಿಗೆ, ಅಷ್ಟೆಲ್ಲ ತಿನ್ನಬಾರ್ದು ಕಣೋ, ಹಂಗೆಲ್ಲ ಮಾಡಬಾರ್ದು. ಇವಾಗ ಸ್ವಲ್ಪ ದುಡ್ಡು ಕಡಿಮೆ ಇದೆ, ಸ್ವಲ್ಪ ಕಡಿಮೆ ಪ್ರೈಸದ್ದು ತಗೋ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಯಜಮಾನ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅದೊಂದು ಅವ್ರ ಹತ್ರ ಕಾನ್ಫಿಡೆನ್ಸ್ ಇದೆ. ಅದಕ್ಕೋಸ್ಕರ ಅವ್ರಿಗೆ ಏನು ಬೇಕೋ ಅದನ್ನು ತಿಂತಾ ಇರ್ತಾರೆ. ಮತ್ತು ನಾನು ಹೇಳ್ದಂಗೆ ಇವ್ರಿಗೆ ಮೂವಿ ನೋಡೋದಂದರೆ ತುಂಬ ಇಷ್ಟ. ಮಕ್ಕಳು ಅವ್ರ ಜೊತೆ ತುಂಬ ಎಂಜಾಯ್ ಮಾಡ್ತಾರೆ. ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ಮೂವೀಸ್ ಎಲ್ಲ ನೋಡೋದಕ್ಕೆ. ಬಟ್ ಇವ್ರ ಜೊತೆ ಬರಲೇಬೇಕು ನಾನು. ಬಂದಿಲ್ಲ ಅಂದರೆ ಮನೇಲಿ ಒಬ್ಬಳೇ ಏನು ಮಾಡ್ತೀಯಾ, ಬಾ, ಮಕ್ಕಳನ್ನ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಬರ್ತಾರೆ. ಆ ಥರ ನಾನು ಒಂದೊಂದು ಕಡೆ ಇಷ್ಟವಾಗದೇ ಇದ್ರೂ ಮಕ್ಕಳು ಖುಷಿಗೋಸ್ಕರ ಇವ್ರಿಗೋಸ್ಕರ ಬರಲೇಬೇಕಾಗುತ್ತೆ. ನಾನು ಅನ್ಕೊತೀನಿ, ನಾನು ಬಂದಿಲ್ಲ ಅಂದರೆ ನಂದು ಟಿಕೆಟ್ ದುಡ್ಡು ಕಡಿಮೆ ಆಗುತ್ತೆ, ಊಟ ಆಚೆ ಮಾಡ್ತೀರ ಅದನ್ನು ಕಡಿಮೆ ಆಗುತ್ತೆ. ನಾನು ಮನೇಲಿ ಆರಾಮಾಗಿ ಕುತ್ಕೊಂಡು ರೆಸ್ಟ್ ತೊಗೊಂಡು, ನೀವು ಸುತ್ತಾಡ್ಕೊಂಡು ಬರೋತ್ತಷ್ಟಿಗೆ ಅಡುಗೆ ಮಾಡಿಡ್ತೀನಿ, ಆಮೇಲೆ ಮನೇಲಿ ಬಂದು ತಿನ್ನಿರಿ ಅಂದರೆ, ಬೇಡ ನೀನು ಬಾ ನನ್ನ ಜೊತೆ ಅಂತ ಹೇಳ್ತಾ ಇರ್ತಾರೆ. ये हम सबका सपना था। मैं गोलम दुनिया को, मैं गोलम दुनिया को, जो बोलूं खोल तो सबकी पोल। ये पैसा बोलता है, ये पैसा बोलता है, ये पैसा बोलता है। ಇವಾಗ ಮನೆ ಹತ್ರ ಇರೋ ಸ್ಮಾರ್ಟ್ ಪಾಯಿಂಟ್ಗೆ ಬಂದಿದ್ದೀವಿ. ಮನೆಗೆ ಸ್ವಲ್ಪ ತರಕಾರಿಗಳು ಸಾಮಾನು ಬೇಕಾಗಿತ್ತು, ಅದಕ್ಕೋಸ್ಕರ. ಮೂವಿ ನೋಡಿಕೊಂಡು ನಾವು ಥಿಯೇಟರಿಂದ ಆಚೆ ಬಂದಾಗ ಸಾಯಂಕಾಲ 7:15 ಆಗಿಬಿಟ್ಟಿತ್ತು. ಅಲ್ಲಿಂದ ಇಲ್ಲಿವರೆಗೂ ಬರೋತ್ತಷ್ಟಿಗೆ 7:45 ಆಗಿಬಿಟ್ಟಿದೆ. ಸೊ ಒಂದೊಂದಾಗಿ ನಮ್ಗೆ ಬೇಕಾಗಿರೋ ಸಾಮಾನೆಲ್ಲ ಖರೀದಿ ಮಾಡ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಅಡುಗೆ ಮಾಡಬೇಕು, ಅದಕ್ಕೋಸ್ಕರನೇ ನನಗೆ ಟೊಮೆಟೋಸ್ ಮುಖ್ಯವಾಗಿ ಬೇಕಾಗಿತ್ತು. ಮತ್ತು ಮಕ್ಕಳಿಗೆ ಬೋರ್ನ್ವಿಟಾ ಬೇಕಾಗಿತ್ತು, ಬಾಯ್ಲ್ಡ್ ಎಗ್ ತಿಂತಾರೆ, ಸೊ ಅದಕ್ಕೋಸ್ಕರ ಎಗ್ಸೂ ತಗೊಂಡ್ವಿ. ಮತ್ತು ನಮ್ಮ ಯಜಮಾನ್ರು ನಿಂಬೆ ಹಣ್ಣಿನ ರಸ ಕುಡಿತಾರೆ ಬೆಳಿಗ್ಗೆ ಎದ್ದ ತಕ್ಷಣ, ಅದಕ್ಕೋಸ್ಕರ ನಿಂಬೆ ಹಣ್ಣು ತಗೊಂಡ್ವಿ. ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಸೌತೆಕಾಯಿ, ಟಿಶ್ಯೂಸು, ಮಕ್ಕಳಿಗೆ ಬೇಕಾಗಿರೋ ಬಿಸ್ಕುಟ್ಸು, ಚಿಪ್ಸು ಅವನ್ನೆಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ನಾನು ಹೇಳ್ದಂಗೆ ಅಡುಗೆ ಮಾಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರಿಗೂ ಅಷ್ಟು ಹಸಿವಿಲ್ಲ. ಮೂವಿ ನೋಡೋವಾಗ್ಲೂ ನಾವು ಪಾಪ್ಕಾರ್ನ್ ಎಲ್ಲ ತಿಂದ್ವಿ, ಸ್ವಲ್ಪ ಹೆವಿ ಆಗಿಬಿಟ್ಟಿದೆ. ಆದ್ರೂ ಅಡುಗೆ ಮಾಡಿಡ್ತಾ ಇದ್ದೀನಿ. ಮಧ್ಯಾಹ್ನ ನಾವು ಮನೆಯಿಂದ ಆಚೆ ಹೋಗೋಕೆ ಮುಂಚೆ ನಾನು ಲೋಬಿಯಾ ಮತ್ತು ರಾಜ್ಮಾ ಎರಡೂ ಕಾಂಬಿನೇಷನ್ ಆಗಿ ಬಾಯ್ಲ್ ಮಾಡಿ ಇಟ್ಟಿದ್ದೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಯಜಮಾನ್ರದ್ದು ಪ್ಲ್ಯಾನೇ ಬೇರೆ ಇತ್ತು, ಅದಕ್ಕೋಸ್ಕರ ಬೇಗ ರೆಡಿ ಆಗಿಬಿಟ್ಟು ನಾವು ಆಚೆನೇ ತಿಂದ್ವಿ. ಇವಾಗ ಬಾಯ್ಲ್ ಮಾಡಿಟ್ಟಿರೋ ರಾಜ್ಮಾ ಮತ್ತು ಲೋಬಿಯಾಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ, ಮಸಾಲೆ ರೆಡಿ ಮಾಡಿಕೊಂಡು. ಸೊ ಬೇಗ ಮಾಡಿ ಇಟ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ರೈಸೂ ಕಾಂಬಿನೇಷನ್ ಆಗಿ ಮಾಡಿ ಇಡ್ತೀನಿ.
ಇಷ್ಟ ಆದರೆ ಮಕ್ಕಳು ತಿಂತಾರೆ, ಇಲ್ಲಾಂದರೆ ರೈಸ್ ಮಿಕ್ಕೋದ್ರೆ ನಾಳೆ ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು. ಸೊ ಅದಕ್ಕೆ ಅಂತಲೇ ಮಾಡಿ ಇಡ್ತಾಯಿದ್ದೀನಿ. ಒಂದೊಂದು ಸಲ ಮಾಡಿಲ್ಲ ಅಂದರೆ ಹಸಿವಾಗುತ್ತೆ ಮಕ್ಕಳಿಗೆ. ಆಮೇಲೆ ಮಲ್ಕೊಂಡಾಗ ಕೇಳ್ತಾ ಇರ್ತಾರೆ, ಅಮ್ಮ ಊಟ ಇದೆಯಾ ಅಂತ ಹೇಳ್ಬಿಟ್ಟು. ಆವಾಗ ನನಗೆ ಒಂಥರ ಬೇಜಾರು ಅನಿಸುತ್ತೆ. ಅದಕ್ಕೋಸ್ಕರ ಟು ಬಿ ಇನ್ ಅ ಸೇಫರ್ ಸೈಡ್ ಹೆಂಗಿದ್ರೂ ಅದು ಬಾಯ್ಲ್ ಮಾಡಿ ಇಟ್ಟಿದ್ದೀನಲ್ಲ, ಅದೂ ಗ್ರೇವಿ ಜೊತೆ ಸ್ವಲ್ಪ ರೈಸೂ ಮಾಡಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಪುಟ್ಟ ವ್ಲಾಗಲ್ಲಿ ನಿಮ್ಮನ್ನು ನಾನು ಚಿಕ್ಕ ಮಗನ ಸ್ಕೂಲ್ಗೂ ಕರ್ಕೊಂಡೋಗಿದ್ದೆ, ಮತ್ತು ಅವ್ನ ರಿಸಲ್ಟ್ ಬಗ್ಗೆನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು PTM ಅಲ್ಲಿ ಟೀಚರ್ಸ್ ಏನಾದರೂ ಫೀಡ್ಬ್ಯಾಕ್ ಕೊಟ್ಟಾಗ, ಮತ್ತು ನಾವು ಯಾವ ಥರ ಟೀಚರ್ಸ್ ಹತ್ರ ಮಕ್ಕಳ ಬಗ್ಗೆ ಕೇಳಿ ತಿಳ್ಕೊತೀವಿ ಅದನ್ನೆಲ್ಲನೂ ಹೇಳಿದ್ದೀನಿ. ಮತ್ತು ಯಜಮಾನ್ರ ಮನೆಗೆ ಬಂದಮೇಲೆ ಮಗನ ರಿಸಲ್ಟ್ಗೆ ಟ್ರೀಟ್ ಕೊಡಬೇಕಂತ ಹೇಳ್ಬಿಟ್ಟು ಔಟಿಂಗ್ ಕರ್ಕೊಂಡು ಹೋದ್ರು. ಅವ್ರಿಗೇನು ಬೇಕೋ ಅದು ತಿನ್ನಿಸಿದ್ರು, ಮೂವಿ ತೋರಿಸಿದ್ರು. ಮತ್ತು ಮನೆಗೆ ಬರ್ತಾ ತರಕಾರಿಗಳು ಮತ್ತು ಸ್ವಲ್ಪ ಸಾಮಾನೆಲ್ಲ ಖರೀದಿ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ವ್ಲಾಗಿನ ಮುಖಾಂತರ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿ ನಾನಂತೂ ತುಂಬ ಖುಷಿಪಟ್ಟೆ. ನೀವೂ ಈ ವ್ಲಾಗನ್ನು ನೋಡಿಬಿಟ್ಟು ಅಷ್ಟೇ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಆದರೂ ನಿಮಗೆ ಇಷ್ಟ ಆದರೆ ಈ ವ್ಲಾಗ್ ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನನ್ನು ನಮಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. हेलो